ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ GN ಆಚಾರ್ಯ. ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆಯ ಆನಂದಪುರ ಭಾಗದ ಸಮೀಪದಲ್ಲಿ ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡುತ್ತಿದ್ದು, ಈ ಮರಳು ಸಾಗಾಣಿಕೆಯ ಬಗ್ಗೆ ಯುವ ವಕೀಲ ದೂರು ನೀಡಿದ್ದು ಮಾರಣಾಂತಿಕ ಹಲ್ಲೆ ನಡೆದಿರುವ ಭೀಕರ ಘಟನೆ ನಡೆದಿದೆ. ಕೊರಳಿಕೊಪ್ಪದಲ್ಲಿ ನಡೆದ ಈ ಘಟನೆಯು ಅಕ್ರಮ ಮರಳು ಸಾಗಾಣಿಕೆಯ ವಿರುದ್ಧ 112 ಸಹಾಯವಾಣಿಗೆ ದೂರು ನೀಡಿದ್ದ ಚಂದಳ್ಳಿ ಗ್ರಾಮದ ನಿವಾಸಿ ಶರತ್ ಎಂಬುವವರನ್ನು ಮಧ್ಯರಾತ್ರಿ ಸುಮಾರು 12:30 ಸಮಯಕ್ಕೆ 8 ಜನ ಮಂದಿ ಗುಂಪು ಮಾಡಿಕೊಂಡು ಈಶ್ವರ ದೇವಸ್ಥಾನದ ಬಳಿ ಶರತ್ ಕಾರನ್ನು ಹಿಂಬಾಲಿಸಿಕೊಂಡು ಬಂದು ಅಡ್ಡಗಟ್ಟಿ ಹಲ್ಲೆ ನಡೆಸಿದ್ದಾರೆ. ಕಾರನ್ನು ಕಲ್ಲುಗಳಿಂದ ಹೊಡೆದು ಪೂರ್ತಿ ಕಾರನ್ನು ಜಖಂಗೊಳಿಸಿದ್ದಾರೆ. ನಂತರ ಕಾರಿನಿಂದ ಇಳಿದ ಶರತ್ ಮೇಲೂ ಕೂಡ ಹಲ್ಲೆ ನಡೆಸಿದ್ದಾರೆ. ಕಲ್ಲು ಎತ್ತಿ ಜೀವ ತೆಗೆಯಲು ಕೂಡ ಯತ್ನಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದಂತೆ ಆನಂದಪುರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದ್ದು, PSI ಪ್ರವೀಣ್ ಹಾಗೂ SP ನೇತೃತ್ವದಲ್ಲಿ 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಇನ್ನು ಉಳಿದ ಆರೋಪಿಗಳಿಗಾಗಿ ಪತ್ತೆ ಮುಂದುವರೆಸಿದ್ದಾರೆ.